ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಂದಿದ್ದೀನಿ ಮಲ್ಲೇಶ್ವರಮಲ್ಲಿರುವಂತಹ ಹಳ್ಳಿ ಮನೆ ಹೋಟೆಲ್ಗೆ. ಇಲ್ಲಿ ಫುಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಅದರಲ್ಲೂ ಅನ್ಲಿಮಿಟೆಡ್ ಮೀಲ್ಸ್ ಬರುತ್ತೆ. ಸೊ ಅದನ್ನು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಬಂದಿದ್ದು ಅನ್ಲಿಮಿಟೆಡ್ ಮೀಲ್ಸ್ ಬರುತ್ತಲ್ವ, ಅದರಲ್ಲಿ ತುಂಬಾ ವೆರೈಟಿ ಫುಡ್ಡೆಲ್ಲ ಇರುತ್ತೆ. ನಾನು ಕೂಡ ಒಂದು ಸಲ ತಿಂದಿದ್ದೆ, ಅದು 250 ಪರ್ ಹೆಡ್ ಅಂತ ಇರುತ್ತೆ. ಸೊ ಆ ಥರ ಮೀಲ್ ತೊಗೊಳ್ಳೋಣ ಅಂತ ಬಂದಿದ್ದು. ತುಂಬ ದಿನ ಆಯಿತು ನೋಡೋಣ ಅಂತಂದು ಬಂದೆ. ಹಾಗೆ ಇಲ್ಲಿ ಬಂದು ನೋಡಿದಾಗ ಮ್ಯಾಂಗೋ ಫುಡ್ ಮೇಳ ಇನ್ನೂ ನಡೀತಾನೆ ಇತ್ತು. ಅಂದರೆ ಸ್ಯಾಟರ್ಡೆ ಸಂಡೇ ಮಾತ್ರ ನಡೆಸ್ತಾ ಇದ್ದಾರಂತೆ. ನಾನು ಕೇಳಿದೆ, ಸ್ಯಾಟರ್ಡೆ ಸಂಡೇ ಮಾತ್ರ ಇರುತ್ತೆ ಅಂತ ಹೇಳಿದ್ರು. ಸೊ ಕೆಳಗಡೆ ಎಲ್ಲ ಬಂದುಬಿಟ್ಟು ಸೆಲ್ಫ್ ಸರ್ವಿಸ್ ಇರುತ್ತೆ, ಮೇಲ್ಗಡೆ ಬಂದುಬಿಟ್ಟು ಮ್ಯಾಂಗೋ ಫುಡ್ ಏನು ತೊಗೊಂಡಿರ್ತೀವಲ್ವ, ಸೊ ಅವರಿಗೆ ಮೇಲ್ಗಡೆ ಬಂದುಬಿಟ್ಟು ಸರ್ವಿಸ್ ಇರುತ್ತೆ. ಹಾಗೆ ಇಲ್ಲಿ ಬಿಲ್ ಕೌಂಟರಲ್ಲಿ ಎಲ್ಲನೂ ಕೂಡ ಮೆನ್ಯೂ ಕೂಡ ಹಾಕಿದ್ದಾರೆ. ಇಲ್ಲೇ ಕೂಡ ನಾವು ಬಿಲ್ನ ತೊಗೋಬೇಕಾಗುತ್ತೆ. ಇಲ್ಲಿ ಕೂಪನ್ ತೊಗೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಹೋಗಬೇಕಾಗುತ್ತೆ. ತುಂಬಾ ರಶ್ ಇತ್ತು ಸಂಡೇ ಆಗಿರೋದ್ರಿಂದ. ಮ್ಯಾಂಗೋ ಮೀಲ್ಸ್ ಬಂದುಬಿಟ್ಟು ಎವ್ರಿಡೇ ಇರೋದಿಲ್ಲ, ಸ್ಯಾಟರ್ಡೆ ಸಂಡೇ ಮಾತ್ರ ಇವರು ಅವೈಲಬಲ್ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಎಲ್ಲ ಸೆಲ್ಫ್ ಸರ್ವಿಸ್ ಎಲ್ಲ ಇರುತ್ತೆ. ಸೊ ನೀವೇನಾದರೂ ಫುಡ್ ತೊಗೊಂಡರೆ ಇಲ್ಲೇ ತೊಗೋಬೋದು. ನಾವಿಲ್ಲಿ 2 ಮ್ಯಾಂಗೋ ಮೀಲ್ಸ್ನ ತೊಗೊಂಡಿದ್ವಿ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ. ಇಬ್ಬರಿಗೂ ಸೇರಿ 800, ಅಂದರೆ ಪರ್ ಹೆಡ್ 400 ರುಪೀಸ್ ಆಯಿತು. ಹಾಗೆ ಆಂಬಿಯನ್ಸ್ ನೋಡ್ತಾ ಇರ್ಬೋದು, ಎಲ್ಲ ಕಡೆನೂ ಕೂಡ ಮ್ಯಾಂಗೋ ಏನು ಹಣ್ಣುಗಳನ್ನ, ಆರ್ಟಿಫಿಷಿಯಲ್ ಮ್ಯಾಂಗೋ ಹಣ್ಣುಗಳನ್ನ ನೇತು ಹಾಕಿದ್ದಾರೆ. ಹಾಗೆ ಇಲ್ಲಿ ಪ್ರೈಸ್ನ ಕೂಡ ಹಾಕಿದ್ದಾರೆ. ಅಡಲ್ಟ್ಸ್ಗೆ ಎಷ್ಟು, ಹಾಗೆ ಕಿಡ್ಸ್ಗೆ ಎಷ್ಟು ಅಂತಲೂ ಕೂಡ ಪ್ರೈಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿಂದ ಮೇಲ್ಗಡೆ ಹೋದರೆ, ಸೊ ಈ ಕಡೆ ರೈಟ್ ಸೈಡೆಲ್ಲ ಅವರು ಫುಡ್ಡನ್ನು ಇಟ್ಕೊಂಡಿರ್ತಾರೆ ಎಲ್ಲ ಬಡಿಸೋದಕ್ಕೆ ಅಂತ. ನೋಡ್ತಾ ಇರ್ಬೋದು, ಸೇಮ್ ಮದುವೆ ಮನೆಯಲ್ಲಿ ಯಾವ ರೀತಿ ಬಾಳೆ ಎಲೆ ಎಲ್ಲ ಹಾಕಿಬಿಟ್ಟು ಯಾವ ರೀತಿ ಊಟ ಮಾಡಿಸ್ತಾರೋ, ಸೊ ಅದೇ ರೀತಿಯೇ ಊಟ ಇರುತ್ತೆ. ನಾನು ಮೊದಲನೇ ಸಲ ಹಳ್ಳಿ ಮನೆ ಊಟ ಮಾಡಿದಾಗ ಈ ಥರ ಮ್ಯಾಂಗೋ ಫೆಸ್ಟಿವಲ್ ಎಲ್ಲ ಏನೂ ಇರಲಿಲ್ಲ. ನಾರ್ಮಲಾಗಿ ಅನ್ಲಿಮಿಟೆಡ್ ಫುಡ್ ಇರುತ್ತಲ್ವ, ಸೊ ಅದಿತ್ತು. ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಅದನ್ನು ಕೂಡ ತೋರಿಸ್ತೀನಿ. ಅದು ಬಂದುಬಿಟ್ಟು 250 ಇತ್ತು, ಬಟ್ ಇವಾಗ 300 ಮಾಡಿದ್ದಾರೆ. ಸೊ ನೋಡೋಣ, ಈ ಸಲ ಬಂದಿದ್ದೀವಲ್ವ, ಮ್ಯಾಂಗೋ ಫುಡ್ ಕೂಡ ಇದೆ, ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ನಮಗೆ ಮ್ಯಾಂಗೋ ಜ್ಯೂಸ್ನ ಇಡ್ತಾರೆ. ಅದಾದಮೇಲೆ ಮ್ಯಾಂಗೋ ರಸಮಲೈನ ಕೂಡ ಇಟ್ಟಿದ್ರು. ನಾನು ಬರೀ ರಸಮಲೈ ಅಷ್ಟೇ ತಿಂದಿದ್ದೆ ಇಷ್ಟು ದಿನ. ಮ್ಯಾಂಗೋ ರಸಮಲೈನ ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಉಪ್ಪು, ಉಪ್ಪಿನಕಾಯಿ ಹಾಗೂ ಮ್ಯಾಂಗೋ ಸಲಾಡ್ ಹಾಕಿದ್ದಾರೆ. ಅದ್ರ ಪಕ್ಕಕ್ಕೆ ಕ್ಯಾರೆಟ್ ಬೀನ್ಸ್ ಸಲಾಡ್, ಅಂದರೆ ಕೋಸಂಬರಿ ಮಾಡಿದ್ದಾರೆ. ಮಾವಿನಕಾಯ್ದು ಕೋಸಂಬರಿ, ಹಾಗೆ ಕ್ಯಾರೆಟ್ ಬೀನ್ಸ್ದು ಕೂಡ ಕೋಸಂಬರಿ ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಂಗೋ ಸಾಗು ಕೂಡ ಇರುತ್ತೆ. ಅದಂತೂ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ತುಂಬ ಏನು ಹುಳಿನೂ ಕೂಡ ಇರಲಿಲ್ಲ. ಹಾಗೆ ಇದು ಬಂದುಬಿಟ್ಟು ಮ್ಯಾಂಗೋ ಕಡುಬು ಅಂತೆ. ಅದ್ರ ಮೇಲೆ ಮಾವಿನ ಹಣ್ಣಿನ ಶೀಕರಣಿನ ಹಾಕ್ತಾರೆ. ಅದಾದಮೇಲೆ ಮ್ಯಾಂಗೋ ಹೋಳಿಗೆ, ಅದ್ರ ಮೇಲೆ ಕೂಡ ತುಪ್ಪನ ಹಾಕ್ತಾರೆ. ಇದು ಬಂದುಬಿಟ್ಟು ಮ್ಯಾಂಗೋ ಹಾಲ್ಬಾಯಿ ಅಂತೆ. ಸೊ ನಾನು ಕೂಡ ಫಸ್ಟ್ ಟೈಮ್ ತಿಂದಿದ್ದು ಮ್ಯಾಂಗೋ ಹಾಲ್ಬಾಯಿನ. ಅದ್ರ ಜೊತೆಗೆ ದೋಸೆನೂ ಕೂಡ ಇಟ್ಟಿದ್ದಾರೆ, ಸ್ವಲ್ಪ ಪಲ್ಯ ಹಾಕಿರ್ತಾರೆ. ದೋಸೆ ಅಂತೂ ಸಖತ್ ಕ್ರಿಸ್ಪಿಯಾಗಿತ್ತು, ನೋಡ್ತಾ ಇರ್ಬೋದು. ಇದನ್ನು ಆ ಮಾವಿನಕಾಯಿ ಸಾಗು ಇರುತ್ತಲ್ವ, ಸೊ ಮಾವಿನಕಾಯಿ ಸಾಗು ಜೊತೆಗೆ ತೊಗೋಬೇಕು. ನಾನು ಫಸ್ಟು ಟೇಸ್ಟ್ ಮಾಡಿದ್ದು ಮ್ಯಾಂಗೋ ಜ್ಯೂಸ್ನ ಟೇಸ್ಟ್ ಮಾಡಿದೆ, ಅದು ಕೂಡ ಸೂಪರಾಗಿತ್ತು. ಅದಾದಮೇಲೆ ನಾನು ಮ್ಯಾಂಗೋ ಹಾಲ್ಬಾಯಿ, ಮ್ಯಾಂಗೋ ರಸಮಲೈ ತಿಂದೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು, ಸಖತ್ ಟೇಸ್ಟಿಯಾಗಿತ್ತು. ಅದಾದಮೇಲೆ ಮ್ಯಾಂಗೋ ಹೋಳಿಗೆನ ತಿಂತಾಯಿದ್ದೀನಿ. ಇದಂತೂ ತುಂಬಾ ಇಷ್ಟ ಆಯಿತು ನನಗೆ ಪರ್ಸ್ನಲಿ. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಚೆನ್ನಾಗಿತ್ತು ಮ್ಯಾಂಗೋ ಹೋಳಿಗೆ ಅಂತಂದು ಹೇಳ್ತಾಯಿದ್ರು. ನನಗೆ ಅದಾದಮೇಲೆ ಮ್ಯಾಂಗೋ ಕಡುಬು ಕೂಡ ನಾನು ಡಿಫ್ರೆಂಟಾಗಿ ಟೇಸ್ಟ್ ಮಾಡಿದ್ದು ಇವತ್ತು. ಅದನ್ನು ಕೂಡ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಇದು ದೋಸೆ ಜೊತೆಗೆ ಮ್ಯಾಂಗೋ ಸಾಗು ಅಂತೂ ಸೂಪರ್ ಟೇಸ್ಟಾಗಿ ಬರ್ತಾಯಿತ್ತು. ಅದಾದಮೇಲೆ ನೆಕ್ಸ್ಟ್ ಪೂರಿನ ಹಾಕ್ತಾರೆ, ನೋಡ್ತಾ ಇರ್ಬೋದು. ಪೂರಿಗೆ ತರಕಾರಿ ಸಾಗುನ ಹಾಕ್ತಾರೆ. ಅದರಲ್ಲೇನು ಮ್ಯಾಂಗೋ ಪೀಸಸ್ ಏನು ಕಾಣಿಸ್ಲಿಲ್ಲ ನನಗೆ, ನಾರ್ಮಲ್ ಪೂರಿ ಸಾಗು ಥರನೇ ಅನ್ನಿಸ್ತಾ ಇತ್ತು. ನೀವೇನಾದರೂ ಹೋಗ್ತೀರಾ ಅಂದರೆ ಸ್ಯಾಟರ್ಡೆ ಸಂಡೇ ಮಾತ್ರ ಮ್ಯಾಂಗೋ ಮೀಲ್ಸ್ ಇರುತ್ತೆ, ಇದನ್ನು ತಿಳ್ಕೊಂಬಿಡಿ. ಆಮೇಲೆ ನೀವು ವೀಕ್ ಡೇಸಲ್ಲೆಲ್ಲ ಹೋದರೆ ಸಿಗೋದಿಲ್ಲ, ನಾರ್ಮಲ್ ಮೀಲ್ಸ್ ಅಷ್ಟೇ ಇರುತ್ತೆ. ಅದೇ ಚಪಾತಿ, ಅದರಲ್ಲೂ ಕೂಡ ತುಂಬ ವೆರೈಟಿ ಇರುತ್ತೆ. ನಾನು ಒಂದು ಸಲ ತೊಗೊಂಡಾಗ ಚಪಾತಿ, ಹಾಗೆ ನಿಮಗೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ತಾಲಿಪಟ್ಟು, ಹೋಳಿಗೆ, ಇಷ್ಟು ವೆರೈಟಿ ಕೂಡ ಇರುತ್ತೆ. ಹಾಗೆ ಅದ್ರ ಜೊತೆಗೆ ಚಟ್ನಿ ಮತ್ತು ಸಾಗುನ ಕೂಡ ತೊಗೊತಾ ಇದ್ದೀನಿ ಪೂರಿ ಜೊತೆಗೆ, ಅದು ಸಖತ್ತಾಗಿತ್ತು. ಹಾಗೆ ಮಾವಿನಕಾಯಿಯ ಮಾವಿನಕಾಯಿ ಚಿತ್ರಾನ್ನ ನಾರ್ಮಲ್ ಆಗಿತ್ತು, ಎಲ್ಲಲ್ಲಿ ಒಂದೊಂದು ಪೀಸ್ ಅಷ್ಟೇ ಸಿಗ್ತಾಯಿತ್ತು ತುರಿ ಮಾವಿನಕಾಯ್ದು. ಆದಮೇಲೆ ಬಿಸಿಬೇಳೆ ಬಾತಿಗೆ ನನಗೆ ಇದನ್ನು ಹಾಕಿಬಿಟ್ರು, ಏನೋ ಮೊಸರು ಬಜ್ಜಿ ಹಾಕಿಬಿಟ್ರು. ಅದನ್ನು ಕೂಡ ಬಿಸಿಬೇಳೆ ಬಾತ್ ಚೆನ್ನಾಗಿತ್ತು, ಬಟ್ ಮೊಸರು ಬಜ್ಜಿ ಜೊತೆಗೆ ಅಷ್ಟೊಂದು ನಂಗೆ ಇಷ್ಟ ಆಗಲ್ಲ.
ಅನ್ನ ರಸಮು, ಅನ್ನ ಸಾಂಬಾರು. ಅನ್ನಕ್ಕೆ ಸಾಂಬಾರು ಹಾಕಿದ್ರಲ್ವ ಅದು ತುಂಬಾ ಚೆನ್ನಾಗಿತ್ತು. ಹಾಗೆ ಮ್ಯಾಂಗೋ ರಸಮ್ ನಂಗೆ ಸ್ವಲ್ಪನೂ ಇಷ್ಟನೇ ಆಗಲಿಲ್ಲ, ತುಂಬಾ ಹುಳಿ ಇತ್ತು, ನಾನು ತಿನ್ನಲೇ ಇಲ್ಲ, ಅರ್ಧ ಬಿಟ್ಬಿಟ್ಟೆ. ಹಾಗೆ ನಾರ್ಮಲಾಗಿ ಮೊಸರನ್ನ ಹಾಕಿದರು, ಹಾಗೆ ಮಜ್ಜಿಗೆ ಏನೂ ಕೊಡಲಿಲ್ಲ. ಸೊ ಲಾಸ್ಟಿಗೆ ಮ್ಯಾಂಗೋ ಐಸ್ ಕ್ರೀಮ್ ಅಂತೂ ಇಟ್ಟಿದ್ದರು. ಕೊನೆಯದಾಗಿ ಐಸ್ ಕ್ರೀಮ್ನ ತಿಂದುಬಿಟ್ಟು ನಮ್ಮ ಊಟನ ಮುಗಿಸಿದ್ವಿ. ನನಗೆ ಊಟದ ಬಗ್ಗೆ ಏನು ಅನ್ನಿಸ್ತು ಅಂದರೆ ಪ್ರೈಸ್ ತುಂಬಾ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಪ್ರೈಸಲ್ಲಿ ಸ್ವಲ್ಪ ಕಡಿಮೆ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಅಷ್ಟೊಂದು ವೆರೈಟಿ ಫುಡ್ನ ಯಾರೂ ತಿನ್ನೋದಕ್ಕಾಗೋದಿಲ್ಲ. ನನಗೆ ಪೂರಿ ಮತ್ತು ದೋಸೆ ತಿಂದ ತಕ್ಷಣ ನನಗೆ ರೈಸ್ ಐಟಮ್ ಯಾವುದು ಕೂಡ ತಿನ್ನಬೇಕು ಅಂತ ಅನ್ನಿಸ್ಲೇ ಇಲ್ಲ. ಹೊಟ್ಟೆ ಫುಲ್ ತುಂಬೋಗ್ಬಿಟ್ಟಿತ್ತು. ಹಾಗೆ ಟೇಸ್ಟ್ ನೋಡೋಣ ಅಂತ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಂಡೆ. ಅನ್ಲಿಮಿಟೆಡ್ ಇರುತ್ತೆ, ಬಟ್ ಯಾರು ಕೂಡ ಜಾಸ್ತಿ ತಿನ್ನೋದಕ್ಕಾಗಲ್ಲ. ಅಂದ್ರೂ ಕೂಡ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ.